ಕಾವಿ ಕಲೆ ಕರ್ನಾಟಕ ಹಾಗೂ ದಕ್ಷಿಣ ಭಾರತದ ಹಲವಾರು ಭಾಗಗಳಲ್ಲಿ ಪ್ರಸಿದ್ಧವಾದ ಪ್ರಾಚೀನ ಕಲಾರೂಪಕವಾಗಿದೆ. ಇದು ಸಾಮಾನ್ಯವಾಗಿ ದೇವಸ್ಥಾನ ಹಾಗೂ ಪಾರಂಪರಿಕ ಮನೆ ಮತ್ತು ಧಾರ್ಮಿಕ ಕಟ್ಟಡಗಳ ಗೋಡೆಗಳಲ್ಲಿ ಕಾಣಸಿಗುವ ವಿಶಿಷ್ಟ ಭಿತ್ತಿ ಚಿತ್ರಕಲೆಯಾಗಿದೆ. ಕರಾವಳಿಯ ಅಪರೂಪದ ಕಾವಿ ಕಲೆಗೆ ಮರುಜೀವ ನೀಡುತ್ತಿರುವ ವ್ಯಕ್ತಿಯೊಬ್ಬರ ಪರಿಚಯ ಇಲ್ಲಿದೆ. ತನ್ನ ನಿರಂತರ ಅಧ್ಯಯನದಿಂದ ಜನಪದೀಯ ಹಾಗೂ ಸಾಂಪ್ರದಾಯಿಕ ಗುಣಗಳನ್ನು ಹೊಂದಿರುವ ಕಾವಿ ಕಲೆಗೆ ಹೊಸ ಆಯಾಮ ಕಲ್ಪಿಸಿದ ಕಲಾವಿದರು ಡಾಕ್ಟರ್ ಜನಾರ್ದನ್ ರಾವ್ ಹಾವಂಜೆ. ಯಕ್ಷಗಾನೀಯ ಚಿತ್ರಣದ ಮೂಲಕ ಕಾವಿ ಕಲೆಗೆ ಹೊಸ ರೂಪ ನೀಡಿದ ಇವರ ಕಲಾತ್ಮಕ ಪಯಣ ಒಂದು ಸುತ್ತು ನೋಟ ಇಲ್ಲಿದೆ. ಗೀಚಿದ್ದೆಲ್ಲ ಚಿತ್ರವಾಗುವುದಿಲ್ಲ, ಆದರೆ ಕಲಾವಿದರೊಬ್ಬರು ಹೇಗೆ ಗೆರೆ ಎಳೆದರೂ ಅಲ್ಲೊಂದು ಚಿತ್ರದ ಎಳೆ ಇರುತ್ತದೆ. ಕಲಾವಿದನೊಬ್ಬನ ಈ ಗೀರು ಚಿತ್ರಗಳು ಕರಾವಳಿಯ ಕಾವಿ ಕಲೆಯ ವಿರಾಟ್ ಸ್ವರೂಪವನ್ನ ತೋರಿಸುತ್ತದೆ. ಇವರು ಡಾಕ್ಟರ್ ಜನಾರ್ದನ್ ರಾವ್ ಹಾವಂಜೆ ತನ್ನ ನಿರಂತರ ಅಧ್ಯಯನ ಹಾಗೂ ಕಲೆಯ ಮೇಲಿನ ಶ್ರದ್ಧೆಯಿಂದ ಕಾವಿ ಕಲೆಯನ್ನ ಅವರು ಕೈವಶ ಮಾಡಿಕೊಂಡಿದ್ದಾರೆ. ಉಡುಪಿ ಜಿಲ್ಲೆ ಬ್ರಹ್ಮಾವರ ತಾಲೂಕಿನ ಹಾವಂಜಿಯಲ್ಲಿರುವ ಇವರ ಮನೆ ಅದ್ಭುತ ಕಲಾ ಲೋಕವನ್ನ ತೆರೆದಿರುತ್ತದೆ. ನಾನು ಅಧ್ಯಯನ ಮಾಡ್ತಾ ಇರುವಂತಹ, ನಾನು ಪ್ರಾಕ್ಟೀಸ್ ಮಾಡ್ತಾ ಇರುವಂತಹ ಕಲೆ ಕಾವಿ ಕಲೆ ಅಂತ. ಇದೊಂದು 13-14ನೇ ಶತಮಾನದಲ್ಲಿ ನಮ್ಮ ಈ ಕರಾವಳಿ ಭಾಗದಲ್ಲಿ ಮಹಾರಾಷ್ಟ್ರದಿಂದ ತೊಡಗಿ ಕಾಸರಗೋಡಿನ ತನಕ ಹಬ್ಬಿರುವಂತಹ ಒಂದು ದೇಶೀಯ ಕಲೆ. ಈ ಸಾಂಪ್ರದಾಯಿಕ ಮತ್ತು ಜನಪದೀಯ ಶೈಲಿಯ ಈ ಕಲೆಗಳಲ್ಲಿ ಬಹಳ ಮುಖ್ಯವಾಗಿ ಸುಣ್ಣ ಮತ್ತು ಮಣ್ಣನ್ನು ಬಳಸಲಾಗ್ತದೆ. ಇದೊಂದು ಗೀರಿ ಮಾಡುವಂತಹ ಚಿತ್ರ ಪದ್ಧತಿ. ಮಹಾರಾಷ್ಟ್ರದಿಂದ ಕಾಸರಗೋಡುವರೆಗೂ ಒಂದು ಕಾಲದಲ್ಲಿ ಕಾವಿ ಕಲೆ ವಿಜೃಂಭಿಸುತ್ತಿತ್ತು. ಸಿಮೆಂಟಿನ ಬಳಕೆ ಹೆಚ್ಚಾದ ನಂತರ ಕರಾವಳಿ ಭಾಗದಲ್ಲಿ ಈ ಕಲೆ ಬಹುತೇಕ ಕಣ್ಮರೆಯಾಯಿತು. 12ನೇ ಹಾಗೂ 13ನೇ ಶತಮಾನದಲ್ಲಿ ಗೋವಾದಲ್ಲಿ ಹುಟ್ಟಿ ಬೆಳೆದ ಕಾವಿ ಕಲೆ ಆ ಬಳಿಕ ಕರಾವಳಿ ಕಡೆಗೆ ಹರಿದು ಬಂದದ್ದು ಇತಿಹಾಸ. ಇದೊಂದು ಗೀರಿ ಮಾಡುವಂತಹ ಚಿತ್ರ ಪದ್ಧತಿ. ನಾನು ಕೂಡ ನನ್ನ ಅಧ್ಯಯನಕ್ಕೆ ತೊಡಗುವ ಮುಂಚೆ ಈ ಕಲೆ ಬಣ್ಣದಲ್ಲೇ ಮಾಡುವುದು, ಹೆಚ್ಚಿನವರಿಗೆ ಇದು ಬಣ್ಣದಲ್ಲೇ ಮಾಡುವುದು ಅಂತ ಅಂದ್ಕೊಂಡಿರ್ತಾರೆ. ಆದರೆ ಇದರಲ್ಲಿ ಬಳಸುವಂಥದ್ದು ಮಣ್ಣು ಮತ್ತು ಬಹಳ ಮುಖ್ಯವಾಗಿ ಇದು ಗೀರಿ ರಚನೆ ಮಾಡುವಂತಹ ಒಂದು ಚಿತ್ರ ಪದ್ಧತಿ. ಈ ಕಲೆಯನ್ನು ಸುಮಾರು 20 ವರ್ಷದಿಂದ ನಾನು ಮಾಡ್ತಾ ಬರ್ತಾ ಇದ್ದೇನೆ. ಬಹಳಷ್ಟು ನನ್ನ ಅಧ್ಯಯನಗಳ ಮುಖಾಂತರ ಏನು ಕಂಡುಕೊಂಡಿದ್ದೇನೆ ಅದನ್ನೇ ನಾನು ಕಾವಿ ಕಲೆಯಲ್ಲಿ ಬಳಸ್ಕೊಳ್ತಾ ಇದ್ದೇನೆ. ಇವು ಯಾವುದೇ ಬಣ್ಣವನ್ನ ಬಳಸಿಕೊಂಡು ಮಾಡುವ ಚಿತ್ರಗಳಲ್ಲ, ಮಣ್ಣನ್ನ ಮುನ್ನೆಲೆಯಾಗಿ ಬಳಸಿಕೊಂಡು ಗೀರುವ ಮೂಲಕ ಆ ಚಿತ್ರಗಳನ್ನ ಮೂಡಿಸಲಾಗುತ್ತದೆ. ಜನಾರ್ದನ್ ರಾವ್ ಹಾವಂಜೆ ಕಳೆದ 20 ವರ್ಷಗಳಿಂದ ಈ ಕಲೆಯನ್ನ ಅಭ್ಯಾಸ ಮಾಡುತ್ತಿದ್ದಾರೆ. ಅಲಂಕಾರ ಪಟ್ಟಿಕೆಗಳು, ಪುರಾಣದ ಕಥೆಗಳು, ಮಂಡಲ ವಿನ್ಯಾಸ, ಹೂವಿನ ವಿನ್ಯಾಸದಲ್ಲಿ ಈ ಕಲೆ ಹೊರಹೊಮ್ಮುತ್ತದೆ. ಕರಾವಳಿಯ ಯಕ್ಷಗಾನ ಕಲೆಯ ಛಾಯೆಯನ್ನ ಇಟ್ಟುಕೊಂಡು ಚಿತ್ರ ರಚಿಸುವುದು ಹಾವಂಜೆ ಅವರ ವಿಶಿಷ್ಟತೆ. ಒಂದು ಕಾಲದಲ್ಲಿ ಮನೆ, ದೇವಾಲಯ, ಮಸೀದಿ, ಕಟ್ಟೆಗಳಲ್ಲೂ ಕೂಡ ಕಾವಿ ಕಲೆಯನ್ನ ಕಾಣಬಹುದಿತ್ತು. ಶಿರಸಿಯ ಮಾರಿಕಾಂಬ, ಕೊಲ್ಲೂರಿನ ಮೂಕಾಂಬಿಕಾ ದೇವಸ್ಥಾನ, ಅನೇಕ ಚರ್ಚುಗಳು ಹಾಗೂ ಮಂಗಳೂರಿನ ಗೋಕರ್ಣ ಮಠದಲ್ಲೂ ಕಾವಿ ಕಲೆಯ ಅಚ್ಚುಗಳಿವೆ. ಶಾಸ್ತ್ರದ ಅಧ್ಯಯನದ ಮೂಲಕ ಅಂಗಭಂಗಿಗಳ ಶ್ಲೋಕವನ್ನ ಚಿತ್ರಲೋಕದಲ್ಲಿ ತೋರಿಸುವುದು ಡಾಕ್ಟರ್ ಜನಾರ್ದನ್ ಹಾವಂಜೆ ಅವರ ವಿಶೇಷತೆಯಾಗಿದೆ. ಅಲಂಕಾರ ಪಟ್ಟಿಕೆಗಳು ಅಥವಾ ಪುರಾಣಕ್ಕೆ ಸಂಬಂಧಪಟ್ಟಂತಹ ಚಿತ್ರಗಳು, ಮಂಡಲ ವಿನ್ಯಾಸಗಳು ಅಥವಾ ಯಾವುದೇ ಹೂವಿನ ವಿನ್ಯಾಸಗಳು ಇವೆಲ್ಲ ಬಹಳ ಮುಖ್ಯವಾಗಿ ನಮಗೆ ಕಾಣಲಿಕ್ಕೆ ಸಿಗ್ತದೆ. ಸಿರ್ಸಿಯ ಮಾರಿಕಾಂಬ ದೇವಸ್ಥಾನ ಇರಬಹುದು, ಕೊಲ್ಲೂರಿನ ಮೂಕಾಂಬಿಕಾ ದೇವಸ್ಥಾನ ಇರಬಹುದು, ಹಾಗೂ ಗೋವಾದಲ್ಲಿರುವಂತಹ ಹಳೆಯ ಚರ್ಚುಗಳು ಇರಬಹುದು, ಮಂಗಳೂರಿನ ಗೋಕರ್ಣ ಮಠ, ಹೀಗೆ ಇಡೀ ಕರಾವಳಿಯ ತುಂಬೆಲ್ಲ ಈ ಕಾವಿ ಕಲೆ ನಮಗೆ ಕಾಣಲಿಕ್ಕೆ ಸಿಗ್ತದೆ. ಈಗಾಗಲೇ 150ಕ್ಕೂ ಅಧಿಕ ಮಂದಿಗೆ ಇವರು ತರಬೇತಿ ನೀಡಿದ್ದಾರೆ. ಈಗಲೂ ಇವರ ಜೊತೆ 15ರಿಂದ 20 ಮಂದಿ ಕಲಾವಿದರು ತೊಡಗಿಸಿಕೊಂಡಿದ್ದಾರೆ. ತನ್ನ ಮನೆಯ ಸದಸ್ಯರಿಗೂ ಕಾವಿ ಕಲೆಯನ್ನ ಕಲಿಸಿಕೊಟ್ಟು ಈ ಕಲೆಯ ಉಳಿಯುವಿಕೆಯ ಕಾರ್ಯವನ್ನ ತನ್ನ ಮನೆಯಿಂದಲೇ ಆರಂಭಿಸಿದ್ದಾರೆ. ದೇಶ ವಿದೇಶಗಳಲ್ಲಿ ಪ್ರದರ್ಶನ ಹಾಗೂ ಮಾಹಿತಿ ನೀಡುವ ಶಿಬಿರಗಳನ್ನು ಏರ್ಪಡಿಸಿ ಕಾವಿ ಕಲೆಯನ್ನ ಜೀವಂತವಾಗಿ ಇರಿಸುವುದರೊಂದಿಗೆ ಅದನ್ನು ಬೆಳೆಸುವ ಕಾಯಕದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಕರಾವಳಿ ಅನೇಕ ದೇವಾಲಯಗಳು ಮಾತ್ರವಲ್ಲ, ವಿಮಾನ ನಿಲ್ದಾಣದಲ್ಲಿಯೂ ಇವರ ಕಲಾತ್ಮಕ ಚಿತ್ರಣಗಳನ್ನು ಕಾಣಬಹುದಾಗಿದೆ. ಸಾಮಾನ್ಯ ಚಿತ್ರವೊಂದರ ರಚನೆಗೆ ಸುಮಾರು 10 ದಿನ ಬೇಕಾಗುತ್ತದೆ. ದೊಡ್ಡ ದೊಡ್ಡ ಚಿತ್ರಗಳಿಗೆ ಅದಕ್ಕೂ ಅಧಿಕ ಸಮಯ ಹಿಡಿಯುತ್ತದೆ ಎನ್ನುತ್ತಾರೆ ಅವರು. ಕಾವಿ ಕಲೆಗೆ ಇಂಥದ್ದೇ ಅಂತ ಒಂದು ಶೈಲಿ ಇಲ್ಲ. ನನ್ನ ಕಾವಿ ಕಲೆಯ ಚಿತ್ರಗಳಲ್ಲಿ ನಾನು ಯಕ್ಷಗಾನದ ಶೈಲಿಯನ್ನು, ನನ್ನ ತಂದೆ ಯಕ್ಷಗಾನ ಗುರುಗಳಾಗಿರೋದ್ರಿಂದ ಯಕ್ಷಗಾನದ ಶೈಲಿಯನ್ನು ನನ್ನ ಕಾವಿ ಕಲೆಯ ಚಿತ್ರಗಳಲ್ಲಿ ನಾನು ಬಳಸಿಕೊಳ್ತಾ ಇದ್ದೇನೆ.
ಇದರ ಜೊತೆಗೆ ಬಹಳಷ್ಟು ಮಂದಿಗೆ ಈ ಕಾವಿಕಲೆಯನ್ನು ಕಲಿಸಿಕೊಟ್ಟಿದ್ದೇನೆ. ಇಲ್ಲಿ ತನಕ ಒಂದು 100-150 ಜನರಿಗೆ ಕಾವಿಕಲೆಯನ್ನು ಕಲಿಸಿಕೊಟ್ಟಿದ್ದೇನೆ. ಈಗ ಒಂದು 15ರಿಂದ 20 ಜನ ಕಾವಿ ಕಲಾವಿದರು ನನ್ನ ಜೊತೆ ಕೆಲಸ ಮಾಡ್ತಾ ಇದ್ದಾರೆ. ಕಣ್ಮರೆಯಾಗಿದ್ದ ಕಾವಿಕಲೆ ಇದೀಗ ಕಣ್ಮರೆಯ ಹಾದಿ ತೊರೆದು ಮರುಹುಟ್ಟು ಪಡೆದಿದೆ. ಶಾಲಾ ಮಕ್ಕಳಿಗೆ ಈ ಅಪರೂಪದ ಕಲೆಯ ತರಬೇತಿಗಳನ್ನು ನೀಡಲಾಗುತ್ತದೆ. ನಮ್ಮ ದೇಶದ ಕರಾವಳಿ ಭಾಗದ ಅಪರೂಪದ ಕಲೆಯ ಉಳಿಯುವಿಕೆಗೆ ಕೆಲಸ ಮಾಡುತ್ತಿರುವ ಡಾಕ್ಟರ್ ಜನಾರ್ದನ್ ಹಾವಂಚೆ ಒಬ್ಬ ಅಪರೂಪದ ಕಲಾ ಸಂರಕ್ಷಕ ಎನಿಸಿದ್ದಾರೆ. ಕಾವಿ ಕಲೆಯ ಪುನರುಜ್ಜೀವನ ಕುರಿತು ಅವರು ಹೇಳುವುದು ಹೀಗೆ. ಈ ಕಲೆ ಉಳಿಬೇಕಾದ್ರೆ ಇದಕ್ಕೆ ಜನರಿಂದ ಸಹಾಯ ಸಿಗಬೇಕಷ್ಟೇ. ನಾವು ಒಂದಷ್ಟು ಕಲಾಕೃತಿಗಳನ್ನು ನಿರ್ಮಾಣ ಮಾಡಿ ನಮ್ಮಲ್ಲಿಯೇ ಇಟ್ಟರೆ ಪ್ರಯೋಜನ ಇಲ್ಲ. ಆ ಕಲಾಕೃತಿಗಳನ್ನು ಕೊಂಡು ಕಲಾ ಸಹೃದಯರು ಇಷ್ಟಪಟ್ಟು ಕೊಂಡು ಅವರ ಮನೆಯಲ್ಲಿ ಹಾಕಿದರೆ ಮಾತ್ರ ಅದು ಸಾರ್ಥಕ ಕಾಣ್ತದೆ.